ನಟಿಯರ ದೇಹದ ಭಾಗಗಳ ಬಗ್ಗೆ ಕೀಚಕರು ಟಾರ್ಗೆಟ್ ಮಾಡಿ ಫೋಟೋವನ್ನ ತೆಗಿತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಯೂಟ್ಯೂಬರ್ಸ್ ವಿರುದ್ಧ ಸಪ್ತಮಿ ಗೌಡ ಕಿಡಿಕಾರಿದ್ದಾರೆ. ನಟಿಯರ ದೇಹದ ಭಾಗಗಳೇ ಕೀಚಕರ ಟಾರ್ಗೆಟ್ ಆಗಿದೆ. ಫೋಟೋ ತೆಗೆಯುವಂತಹ ಯೂಟ್ಯೂಬರ್ಸ್ ವಿರುದ್ಧ ಕಿಡಿಕಾರಿದ್ದಾರೆ ನಟಿ ಸಪ್ತಮಿ ಗೌಡ. ಇಂತಹ ಕ್ರಿಮಿ ಕೀಟಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಸಪ್ತಮಿ ಗೌಡ ಆಗ್ರಹ ಮಾಡಿದ್ದಾರೆ. ಯೂಟ್ಯೂಬರ್ಸ್ ಅಟ್ಟಹಾಸಕ್ಕೆ ಸ್ಯಾಂಡಲ್ವುಡ್ ಬಳಲಿದೆ. ಕಾಂತಾರ ಚಿಲುವೆ ಸಪ್ತಮಿಗೂ ಯೂಟ್ಯೂಬರ್ಸ್ ಕಿರುಕುಳವನ್ನ ನೀಡಿದ್ದಾರಂತೆ. ಥಿಯೇಟರ್ನಲ್ಲಿ ಪೂಜೆ ಮಾಡುವಾಗ ದೇಹದ ಭಾಗದ ಶೂಟ್ ಮಾಡಿದ್ದಾರೆ. ಹಾಗೆ ಶೂಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದಾರೆ. ಯೂಟ್ಯೂಬರ್ಸ್ ಹಾವಳಿಗೆ ಸಪ್ತಮಿ ಗೌಡ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಕಾಂತಾರ ಚಿತ್ರದ ಖ್ಯಾತಿಯ ನಟಿ ಸಪ್ತಮಿ ಗೌಡ ಅವರು ಸಿನಿಮಾ ಕಾರ್ಯಕ್ರಮಗಳಲ್ಲಿ ಪಾಪರಾಜಿಗಳು ಮತ್ತು ಯೂಟ್ಯೂಬರ್ಗಳು ನಟಿಯರ ಅಸಭ್ಯ ಫೋಟೋ ಮತ್ತು ವಿಡಿಯೋಗಳನ್ನು ತೆಗೆಯೋದ್ರಿಂದ ಇದರಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇರ್ತೀವಿ. ಆದರೆ ನಮ್ಮ ದೇಹದ ಭಾಗದ ಅಂಗಾಂಗಗಳನ್ನೇ ಟಾರ್ಗೆಟ್ ಮಾಡಿ ಫೋಟೋ ತೆಗಿತಾರೆ. ಅವನ್ನೆಲ್ಲ ಕೂಡ ಅಪ್ಲೋಡ್ ಮಾಡ್ತಾ ಇರ್ತಾರೆ ಯೂಟ್ಯೂಬರ್ಸ್. ಹೀಗಾಗಿ ಇವನ್ನೆಲ್ಲ ಕೂಡ ನಾವು ಮಟ್ಟ ಹಾಕಬೇಕಾಗಿದೆ ಎನ್ನುವಂತಹ ಉದ್ದೇಶಪೂರ್ವಕವಾಗಿ ಝೂಮ್ ಮಾಡ್ತಾರೆ, ಫೋಟೋ ತೆಗಿತಾರೆ, ವಿಡಿಯೋಸ್ ಮಾಡ್ತಾರೆ. ಇಂಥದ್ದನ್ನೆಲ್ಲ ನಾವು ಖಂಡಿಸ್ತೇವೆ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವುದು. ಚಿತ್ರರಂಗದಲ್ಲಿ ಮತ್ತೆ ಒಗ್ಗಟ್ಟಿನ ಪ್ರದರ್ಶನ ಆಗಬೇಕಾಗಿದೆ. ನಟಿ ಸಪ್ತಮಿ ಗೌಡ ಪೋಸ್ಟ್ಗೆ ಭಾರಿ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಪಾಪರಾಜಿ ಸಂಸ್ಕೃತಿಗೆ ಇವಾಗಾದ್ರೂ ಕಾರಣ ಬೀಳುತ್ತಾ? ಹಾಗಾದ್ರೆ ಅನುಮತಿ ಇಲ್ಲದೆ ವಿಡಿಯೋವನ್ನ ಹಾಕುವಂತಿಲ್ಲ. ಪ್ರತಿಭಟನೆಗೆ ಈಗಾಗಲೇ ಸೆಲೆಬ್ರಿಟಿಗಳು ಕೂಡ ಮುಂದಾಗಿದ್ದಾರೆ. ಅನುಮತಿ ಇಲ್ಲದೆ ಯಾವ ವ್ಯಕ್ತಿಯ ವಿಡಿಯೋ ಕೂಡ ಫೋಟೋ ಕೂಡ ಹಾಕೋ ಹಾಕಿಲ್ಲ. ಪ್ರತಿಭಟನೆಗೆ ಸೆಲೆಬ್ರಿಟಿಗಳು ಕೂಡ ಮುಂದಾಗಿದ್ದಾರೆ. ಅಸಭ್ಯ ವಿಡಿಯೋ ಬಗ್ಗೆ ಸಪ್ತಮಿ ಗೌಡ ವಾರ್ನಿಂಗ್ ಕೂಡ ಕೊಟ್ಟಿರುವಂಥದ್ದು. ಸ್ಯಾಂಡಲ್ವುಡ್ ನಟಿ ರಮ್ಯಾ ರಕ್ಷಿತಾ ಯುವರಾಜ್ ಕುಮಾರ್ ರೀಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ. ದುನಿಯಾ ವಿಜಯ್, ನೀನಾಸಂ ಸತೀಶ್ ಗಟ್ಟಿ ಧ್ವನಿಯನ್ನ ಕೂಡ ಎತ್ತಿದ್ದಾರೆ ಈ ಒಂದು ವಿಚಾರದ ಬಗ್ಗೆ. ಇನ್ನು ಎಐ ಫೋಟೋಗಳ ಮೇಲೂ ಕೂಡ ಸ್ಯಾಂಡಲ್ವುಡ್ ತೀರಾ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ನೋಡಿ, ಸಿನಿಮಾ ಕಾರ್ಯಕ್ರಮಗಳಲ್ಲಿ ಅಂತಂದ್ರೆ ಶೂಟಿಂಗ್ ಇರುತ್ತೆ. ಹೀಗಾಗಿ ಅವರ ಕಾಸ್ಟ್ಯೂಮ್ ಆಗಿರ್ಬೋದು, ತರಹೇವಾರಿ ಕಾಸ್ಟ್ಯೂಮ್ಸ್ ಅನ್ನ ಹಾಕ್ತಾ ಇರ್ತಾರೆ. ಆದರೆ ಆ ಕಾಸ್ಟ್ಯೂಮ್ಸ್ ಹೇಗಿರುತ್ತೋ ಗೊತ್ತಿಲ್ಲ. ಬಟ್ ಆ ಕಾಸ್ಟ್ಯೂಮ್ಸ್ ಅನ್ನ ಹೊರತುಪಡಿಸಿ ದೇಹದ ಅಂಗಾಂಗಗಳನ್ನ ಟಾರ್ಗೆಟ್ ಮಾಡಿ ಫೋಟೋವನ್ನ ತೆಗೆಯಲಾಗುತ್ತೆ, ಹಾಗೆ ವಿಡಿಯೋ ಮಾಡ್ತಾರೆ. ಅದನ್ನ ಕೆಟ್ಟ ರೀತಿಯಲ್ಲಿ ಇಲ್ಲಿ ತೋರಿಸಲಾಗುತ್ತೆ ಎನ್ನುವಂತಹ ಆಕ್ರೋಶವನ್ನ ಹೊರಗಾಕಿರುವಂಥದ್ದು. ಈ ಒಂದು ಪೋಸ್ಟ್ ಏನು ನೀವು ನೋಡ್ತಾ ಇದ್ದೀರಾ, ಈ ಪೋಸ್ಟ್ ಅನ್ನ ಸಪ್ತಮಿ ಗೌಡ ಅವರು ಮಾಡಿದ್ದಾರೆ. ಈ ಒಂದು ಪೋಸ್ಟ್ ಅನ್ನ ಈಗಾಗಲೇ ನೀನಾಸಂ ಸತೀಶ್ ಆಗಿರಬಹುದು, ಹಾಗೆ ದುನಿಯಾ ವಿಜಯ್ ಅವರಾಗಿರಬಹುದು, ಹಾಗೆ ರಮ್ಯಾ ರಕ್ಷಿತಾ ಇವರೆಲ್ಲರೂ ಕೂಡ ಮತ್ತೆ ರೀಶೇರ್ ಮಾಡಿರುವಂಥದ್ದು. ಇದರ ವಿರುದ್ಧ ಅವರು ಕೂಡ ಧ್ವನಿ ಎತ್ತಿದ್ದಾರೆ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾವಳ್ಳಿ ಕಾರ್ತಿಕ್. ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ನಿಜಕ್ಕೂ ಕೂಡ ಇದೊಂದು ಕೆಟ್ಟ ಸಂಸ್ಕೃತಿ ಅಂತಾನೆ ಹೇಳ್ಬೇಕು. ಈ ಕೆಟ್ಟ ಸಂಸ್ಕೃತಿಯನ್ನ ಕೊನೆಗಾಣಿಸಬೇಕು ಅಂತಂದ್ರೆ ಯಾರಾದ್ರೂ ಒಬ್ರು ಈ ರೀತಿ ಧ್ವನಿಯನ್ನ ಎತ್ತಬೇಕಾಗಿತ್ತು. ಆದ್ರೆ ಸಪ್ತಮಿ ಗೌಡ ಅವರಿಗೆ ಇಡೀ ಸ್ಯಾಂಡಲ್ವುಡ್ ಬೆಂಬಲವಾಗಿ ನಿಂತಿರುವಂತದ್ದು. ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ? ಕವ್ಯ, ನಾವು ಸುಮಾರು ದಿನಗಳಿಂದ ನೋಡ್ತಾ ಇದ್ದೀವಿ, ಸಿನಿಮಾ ಪ್ರೆಸ್ ಮೀಟು ಬರೀ ಸಿನಿಮಾದ ಪ್ರಚಾರ ಕಾರ್ಯಗಳು ಮತ್ತೆ ಸಿನಿಮಾದ ಮಾಹಿತಿಯನ್ನ ಹಂಚ್ಕೊಳ್ಳೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಏನಕ್ಕಂದ್ರೆ ಅಲ್ಲಿ ಕೆಲವೊಂದಿಷ್ಟು ಜನ ಒಳ್ಳೊಳ್ಳೆ ಕ್ವಾಲಿಟಿ ಮೊಬೈಲ್ ಗಳನ್ನ ಹಿಡಿದುಕೊಂಡ್ ಬರ್ತಾರೆ. ಮುಖ್ಯವಾಗಿ ಐಫೋನ್ ಗಳನ್ನ ಹಿಡ್ಕೊಂಡ್ ಬರ್ತಾರೆ. ಅದರಲ್ಲಿ ಒಂದು ಕ್ಯಾಮ್ರಾ ಕ್ವಾಲಿಟಿ ಇರುವಂತಹ ವಿಡಿಯೋಗಳನ್ನ ಮಾಡ್ಕೊಂತಾರೆ. ಅದು ಸಿನಿಮಾ ಪ್ರಚಾರವನ್ನ ಮಾಡೋ ನಿಟ್ಟಿನಲ್ಲಿ ನೋಡೋದಾದ್ರೆ ಬಹಳ ರೀಚಿಂಗ್ ಅಲ್ಲಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕೋದು, ಸಿನಿಮಾವನ್ನ ಪ್ರಮೋಟ್ ಮಾಡುವಂತಹ ಉದ್ದೇಶ ಆಗಿದ್ರೆ ಅದು ಸರಿಯಾಗಿರುತ್ತೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಹೀರೋಯಿನ್ಗಳ ಒಂದು ದೇಹದ ಭಾಗಗಳನ್ನ ಕೆಟ್ಟದಾಗಿ ಚಿತ್ರೀಕರಿಸುವಂತ ಕೆಲಸ ಆಗ್ತಾ ಇದೆಯಾ ಅನ್ನುವಂತ ಒಂದು ದೊಡ್ಡ ಅನುಮಾನ ಕೂಡ ಕಾಡ್ತಾ ಇದೆ. ಮತ್ತೆ ಅದಕ್ಕೆ ದೊಡ್ಡ ಸರ್ಕಲ್ ಕೂಡ ಕ್ರಿಯೇಟ್ ಆಗಿದೆಯಾ ಅನ್ನುವಂತ ಒಂದು ಪ್ರಶ್ನೆ. ಏನಕ್ಕಂದ್ರೆ ಒಂದು ಗ್ಲಾಮರ್ ವರ್ಲ್ಡ್ ಅಂತ ಆದ್ಮೇಲೆ ಅಲ್ಲಿ ಹೀರೋಯಿನ್ಗಳ ಮೇಲೆ ಒಂದು ಸ್ಪೆಷಲ್ ಆಗಿರುವಂತ ಒಂದು ಫೋಕಸ್ ಇರುತ್ತೆ. ಆದ್ರೆ ಅದನ್ನ ಒಂದು ಅಸಭ್ಯ ರೀತಿಯಲ್ಲಿ ಬಳಸ್ಕೊಳ್ಳೋದ್ರ ಮೇಲೆನೆ ಈಗ ಸಪ್ತಮಿ ಗೌಡ ಅವರು ತಮ್ಮ ಆಕ್ರೋಶವನ್ನ ಆಚೆ ಹಾಕಿರುವಂತದ್ದು. ಏನಕ್ಕಂದ್ರೆ ಸುಮಾರು ಕಡೆ ಏನಾಗುತ್ತೆ, ಸಿನಿಮಾ ಪ್ರೆಸ್ ಮೀಟ್ ಗಳಲ್ಲಿ ಸಿನಿಮಾದ ಪ್ರಚಾರ ಕಾರ್ಯ ಆಗೋದು ಬಿಟ್ಟು ಬೇರೆ ಬೇರೆ ಕೆಲಸಗಳು, ಈ ರೀತಿ ಪ್ಯಾಪ್ರಾಜಿ ಕಲ್ಚರ್ ನ
ಕೆಟ್ಟದಾಗಿ ಬಳಸ್ಕೊಳ್ಳುವಂತಹ ಬಿಂಬಿಸುವಂತಹ ಕೆಲಸಕ್ಕೆ ಸುಮಾರು ಜನ ಕೈ ಹಾಕ್ತಾ ಇದ್ದಾರೆ. ಅದಕ್ಕೆ ಈಗ ಸಪ್ತಮಿ ಗೌಡ ಅವರು ಹಾಕಿರುವಂತಹ ಪೋಸ್ಟ್ ಗೆ ಅನೇಕ ಜನ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಮುಖ್ಯವಾಗಿ ಡಾಲಿ ಧನಂಜಯಿ, ನೀನಾಸಂ ಸತೀಶ್ ಅವರು, ನಟಿ ರಮ್ಯಾ ಅವರು, ರಕ್ಷಿತಾ ಅವರು ಕೂಡ ಈಗ ಸಪ್ತಮಿ ಗೌಡ ಅವರ ಒಂದು ಪರವಾಗಿ ಸ್ಟ್ಯಾಂಡ್ ಆಗಿದ್ದಾರೆ. ಈಗ ಹೀರೋಯಿನ್ಗಳು ಕೂಡ ತಮ್ಮ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿರ್ತಾರೆ. ಸುಮಾರು ಫೋಟೋಗಳನ್ನ ಕೂಡ ಹಾಕ್ತಾರೆ. ಅದನ್ನ ಮಾರ್ಫ್ ಮಾಡೋದಾಗಿರ್ಬೋದು, ಮತ್ತೆ ದೇಹದ ಭಾಗಗಳಿಗೆ ಬೇರೆ ಬೇರೆ ಕೆಟ್ಟದಾದಂತಹ ಕೋನಗಳನ್ನ ಕೊಡೋದ್ರ ವಿರುದ್ಧನೇ ಈ ಒಂದು ಆಂದೋಲನ ಶುರುವಾಗ್ತಾ ಇದೆ ಅಂತ ಹೇಳ್ಬೋದು. ಸುಮಾರು ದಿನಗಳಿಂದ ಈ ಚರ್ಚೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿಧಾನವಾಗಿ ಆಗ್ತಾ ಇತ್ತು. ಅಂದ್ರೆ ನಮ್ಮ ಒರಿಜಿನಲ್ ಕಂಟೆಂಟ್ ಏನಿದೆ, ಒರಿಜಿನಲ್ ಫೋಟೋಗಳನ್ನ ಬೇರೆ ಬೇರೆ ರೀತಿಯಾಗಿ ಒಂದು ಅಡಲ್ಟ್ರೇಷನ್ ಮಾಡಿಕೊಂಡು ಬೇರೆ ರೀತಿಯಾಗಿ ಪೋರ್ಟ್ರೇ ಮಾಡುವಂತಹ ಕೆಲಸಕ್ಕೆ ಯಾರು ಕೂಡ ಕೈ ಹಾಕ್ಬಾರ್ದು ಅನ್ನುವಂತ ಒಂದು ಕಳಕಳಿ ಈಗ ಸ್ಯಾಂಡಲ್ವುಡ್ ನಿಂದ ಕೇಳಿ ಬರ್ತಾ ಇರುವಂತದ್ದು. ಸಪ್ತಮಿಗೌಡ ಅವರು ಒಂದು ಧ್ವನಿ ಎತ್ತಿದ ತಕ್ಷಣವೇ ಬೇರೆ ಬೇರೆ ಸೆಲೆಬ್ರಿಟಿಗಳು ಕೂಡ ಇದ್ರ ಬಗ್ಗೆ ತಮ್ಮ ಒಂದು ಮುಕ್ತವಾದಂತಹ ಅಭಿಪ್ರಾಯವನ್ನ ಹಂಚಿಕೊಳ್ತಾ ಇದ್ದಾರೆ. ಸಿನಿಮಾ ಸೆಲೆಬ್ರಿಟಿಗಳು ಅಂದ್ರೆ ಒಂದು ವಿಶೇಷವಾದಂತಹ ಫೋಕಸ್ ಅವ್ರ ಮೇಲೆ ಇರುತ್ತೆ. ಹಾಗಾಗಿ ಅದನ್ನ ಬೇರೆ ರೀತಿಯಲ್ಲಿ ಬಿಂಬಿಸುವಂತಹ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರದು ಅಂತ ಸಪ್ತಮಿಗೌಡ ಅವ್ರಿಗೆ ಈಗ ಸಾಥ್ ಕೊಟ್ಟಿರುವಂತಹ ನಟಿಯರು ಕೂಡ ಈಗ ಕರ್ನಾಟಕ ಫಿಲಂ ಚೇಂಬರ್ ಅಥವಾ ಸೈಬರ್ ಕ್ರೈಮ್ಗೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಬೇಡದ ಬೆಳವಣಿಗೆಗಳಿಗೆ ಕಡಿವಾಣ ಹಾಕುವಂತ ಕೆಲಸ ಆಗುತ್ತಾ ಅನ್ನುವಂತ ಒಂದು ಕಾತರತೆ ಕೂಡ ಇದೆ. ಏನಕ್ಕಂದ್ರೆ ಮೊಬೈಲ್ ಅನ್ನ ಕಂಟ್ರೋಲ್ ಮಾಡೋದು ತುಂಬಾ ಸುಲಭ ಅಲ್ಲ. ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಇರುತ್ತೆ. ಯಾವ ಸಂದರ್ಭದಲ್ಲಿ ಯಾವ ಟೈಮ್ ನಲ್ಲಿ ಫೋಟೋ ತೆಗೆದುಕೊಳ್ತಾರೆ ಅಂತ ಅವ್ರಿಗೆ ಎಲ್ಲಾ ಕಡೆನೂ ಕಣ್ಣಿಟ್ಟಿರೋದಕ್ಕೆ ಆಗೋದಿಲ್ಲ. ಒಂದು ಪ್ರೆಸ್ ಮೀಟ್ ಅಂದ ಮೇಲೆ ಎಂಟ್ರಿ ಎಕ್ಸಿಟ್ ಗಳಲ್ಲಿ ಯಾವಾಗ ವಿಜುವಲ್ಸ್ ಗಳನ್ನ ತೆಗೆದುಕೊಳ್ತಾರೆ, ಯಾವಾಗ ಅಪ್ಲೋಡ್ ಆಗುತ್ತೆ ಅನ್ನುವಂತ ಒಂದು ಕಂಟ್ರೋಲಿಂಗ್ ಮ್ಯಾನರ್ ಅವ್ರಿಗೆ ಸೆಲೆಬ್ರಿಟಿಗಳಿಗೆ ಗೊತ್ತಿರೋದ್ರಿಲ್ಲ. ನಮ್ಮ ವಿಡಿಯೋಗಳು ಯಾವ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳ ಲೇಟ್ ಆಗಿ ರಿಯಲೈಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗ ಬಹಳ ಗಂಭೀರವಾದಂತಹ ಒಂದು ಆಕ್ರೋಶವನ್ನ ಸಪ್ತಮಿ ಗೌಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ನ ಬೇರೆ ಸೆಲೆಬ್ರಿಟಿಗಳು, ನಟ ನಟಿಯರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ AI ಕಲ್ಚರ್ ಅನ್ನೋದು ಬಂದ ಮೇಲೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಟೈಮ್ ಹಿಡಿತಾ ಇದೆ. ಅದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಉಲ್ಲೇಖ ಆಗುವಂತ ಚಾನ್ಸಸ್ಗಳು ಎದ್ದು ಕಾಣ್ತಾ ಇದೆ. ಕಾವ್ಯ, ಥ್ಯಾಂಕ್ ಯು ಕಾರ್ತಿಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.